ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಾಗರದಿಂದ 37 ಕಿಲೋಮೀಟರ್ಸ್ ಅಂದರೆ 37 ಕಿಲೋಮೀಟ್ರ್ ದೂರದಲ್ಲಿ ಬಂದಿದ್ದೀವಿ. ಸಾಗರದಿಂದ ಫಸ್ಟು ಜೋಗ ಬರಬೇಕು, ಜೋಗದಿಂದ ಕಾರ್ಗಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲೇ ತಲಕಳಲೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಶರಾವತಿ ಬ್ಯಾಕ್ ವಾಟರ್ ಇದೆ. ಸೊ ಅಲ್ಲಿ ಬೋಟಿಂಗ್ ಕೂಡ ವ್ಯವಸ್ಥೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ 9:30ಗೆ ಸ್ಟಾರ್ಟ್ ಆದರೆ 6 ಗಂಟೆ 6:30 ತನಕ ಇರುತ್ತಂತೆ. ಇನ್ನು ಹಾಲಿಡೇಸಲ್ಲೆಲ್ಲ ಆದರೆ ಒಂದು 7 ಗಂಟೆ 7:30 ತನಕ ನಾವು ಇಲ್ಲಿ ಬೋಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಪ್ರಕೃತಿ ಮಧ್ಯೆ. ನೀವು ಈ ಥರ ಪ್ರಕೃತಿ ಮಧ್ಯದಲ್ಲಿ ಬೋಟಿಂಗ್ ಹೋಗೋದು ಅಂತ ಅಂದರೆ ತುಂಬಾ ಒಂದು ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನ್ಯಾಚುರಲ್ ಆಗಿರೋವಂತಹ ಒಂದು ಪ್ರಕೃತಿ ಸೌಂದರ್ಯನ ನೀವು ಸವಿಬೋದು. ಇಲ್ಲಿ ಬಂದರೆ ನೀವೇನಾದರೂ ಸಾಗರ ಬಂದರೆ ಮಾತ್ರ ಮಿಸ್ ಮಾಡದೆ ಈ ಪ್ಲೇಸಿಗೆ ಬಂದುಬಿಟ್ಟು ಬೋಟಿಂಗಿಗೆ ನೀವು ಆರಾಮಾಗಿ ಹೋಗ್ಬೋದು. ಮತ್ತು ಟೈಮಿಂಗ್ಸ್ ಕೂಡ ಅಷ್ಟೇ, 9:30ಯಿಂದ 7 ಗಂಟೆ 7:30 ತನಕ ಕೂಡ ಇರುತ್ತೆ ಹಾಲಿಡೇಸಲ್ಲಾದರೆ. ಬಾಕಿ ಟೈಮಲ್ಲಾದರೆ ನೀವು 6 ಗಂಟೆ ಒಳಗಡೆ ಬಂದರೆ ನೀವು ಇಲ್ಲಿ ಬೋಟಿಂಗ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೌದ್ರಾ? ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್? ಬೆಳಿಗ್ಗೆ 9:00 ಸ್ಟಾರ್ಟ್. ಹೌದಾ? 9 ಗಂಟೆ 9:00 ಸ್ಟಾರ್ಟ್. ಅವಾಗಿಂದ ಸಂಜೆವರೆಗೆ ಇರ್ತೀವಿ ಸರ್. 6:30 ತನಕ ಮಾಡ್ತೀವಿ. ಈಗ ಸೀಸನ್ ಇಲ್ಲ, ಹಂಗಾಗಿ ಜನ ಇರಲ್ಲ. ಹಾಲಿಡೇಸ್ ಅಲ್ಲಾದರೆ ಫುಲ್ ಇರುತ್ತಾ? 6:30 7 ಗಂಟೆ ಮಾಡ್ತೀವಿ. ಅದು ಕತ್ಲು ಆಗೋ ತನಕ ಮಾಡಿದ್ವಿ.
ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಾಗರದಿಂದ 37 ಕಿಲೋಮೀಟರ್ ದೂರದಲ್ಲಿರುವಂತಹ ತಲಕಳಲೆ ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಇದು ಸಾಗರದಿಂದ ಜೋಗದಿಂದ ಕಾರ್ಗಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲೇ ಇದೆ. ಇಲ್ಲಿ ಬೋಟಿಂಗ್ ಚೆನ್ನಾಗಿದೆ. ಶರಾವತಿ ಬ್ಯಾಕ್ ವಾಟರ್, ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ. ಶರಾವತಿ ಬ್ಯಾಕ್ ವಾಟರ್ಗೆ ಇವರು ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಇಲ್ಲಿ ಬೋಟಿಂಗ್ ಆಗಿರ್ಬೋದು, ಒಂದು ಪ್ರಕೃತಿಯ ಸೌಂದರ್ಯ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನೀವೇನಾದರೂ ಸಾಗರ ಬಂದರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಬನ್ನಿ. 9:00ವರೆಗೆ ಸ್ಟಾರ್ಟ್ ಆದರೆ ಬೋಟಿಂಗು ಸಂಜೆ 6-6:30 ತನಕ ಇರುತ್ತೆ. ಇನ್ನು ಹಾಲಿಡೇಸ್ ಅಥವಾ ಸೀಸನ್ ಟೈಮಲ್ಲಿ ಬಂದರೆ 7:30-8 ಗಂಟೆ ತನಕ ಕೂಡ ಇರುತ್ತೆ. ಈಗ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಬೋಟಿಂಗ್ ಮುಗೀತು. ಅಂದರೆ ಒಂದು ಐಲ್ಯಾಂಡ್ ಇತ್ತಲ್ಲ, ಅದ್ರ ರೌಂಡ್ ಒಂದು ಸುತ್ತಿಸ್ಕೊಂಡು ಬಂದರು. ಅಲ್ಲಿ ತಲಕಳಲೆ ಡ್ಯಾಮ್ ಕೂಡ ನೋಡಿದ್ವಿ, ದೂರದಿಂದ ನೋಡ್ಬೋದು ಅಷ್ಟೇ. ಅಲ್ಲಿ ಜಾಸ್ತಿ ವಿಡಿಯೋ ಶೂಟ್ ಎಲ್ಲ ಮಾಡೋ ಹಾಗಿರಲಿಲ್ಲ. ಈಗ ಎಲ್ಲ ಬಂದ ಮೇಲೆ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಮರ ಹತ್ಕೊಂಡು ಕೂತಿದ್ದಾರೆ. ಎಲ್ಲರೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತಿದ್ದಾರೆ. ಯಾವಾಗಲೂ ಇವರು ಬ್ಯುಸಿ ಶೆಡ್ಯೂಲ್ನಲ್ಲೇ ಇರ್ತಾಯಿದ್ರು. ಇವತ್ತು ತುಂಬಾ ಎಂಜಾಯ್ ಮಾಡಿದ್ದಾರೆ. ಬೆಳಗ್ಗೆ ಎಲ್ಲ ಸಿಗಂದೂರಿಗೆ ಹೋಗಿ ಬಂದಿದ್ದರು. ಈವ್ನಿಂಗ್ ಟೈಮು ನಾವು ಇಲ್ಲಿಗೆ ಬಂದಿದ್ವಿ. ತಲಕಳಲೆ ಒಂದು ಶರಾವತಿ ಬ್ಯಾಕ್ ವಾಟರ್ ಹತ್ರ ಬಂದಿದ್ವಿ ನಾವು. ಈಗ ಅಲ್ಲೂ ಕೂಡ ನೋಡ್ತಾ ಇರ್ಬೋದು, ಮರ ಎಲ್ಲ ಹತ್ತಿ ಇದು ಮಾಡ್ತಾರೆ. ಬಟ್ ಏನಾದರೂ ಸ್ವಲ್ಪ ಹುಷಾರಾಗಿರ್ಬೇಕು. ಆಳೆ ಏನು ಜಾಸ್ತಿ ಇಲ್ಲ ಇಲ್ಲಿ, ಬಟ್ ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲರೂ ಕೂಡ ಸನ್ಸೆಟ್ ನೋಡೋದಕ್ಕೆ ಅಲ್ಲಿ ಕೆಳಗಡೆ ಇಳ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಟೈಮು 6:30 ಆಗಿದೆ. ನಾನು ಕೂಡ ಸನ್ಸೆಟ್ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಣ, ನಿಮಗೆಲ್ರಿಗೂ ಕೂಡ ಹೇಗೆ ಸನ್ಸೆಟ್ ಇಲ್ಲ ಆಗುತ್ತೆ ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಏನೋ